ಭಾರತದ ಮೇಲೆ ದಾಳಿಗೆ ಸಾವಿರ ಜೈಷ್ ಉಗ್ರರು ಸಿದ್ಧ ಅಂತೆ. ಸಿಂಧೂರ ಏಟು ತಿಂದ ಅಜರ್ ಗುಡುಗು, ಉಗ್ರ ನಾಯಕನ ಆಡಿಯೋ ಬಿಡುಗಡೆ. ಭಾರತದ ವಿರುದ್ಧ ಒಬ್ಬರಲ್ಲ, ನೂರಲ್ಲ, ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಆತ್ಮಾಹುತಿ ದಾಳಿಕೋರರು ಸಿದ್ಧರಿದ್ದಾರೆ ಅಂತ ಪಾಕ್ನ ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆ ಸಂಸ್ಥಾಪಕ ಮೌಲಾನಾ ಮಸೂದ್ ಅಜರ್ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಈ ಎಚ್ಚರಿಕೆ ಕುರಿತು ಆತನ ಆಡಿಯೋ ಒಂದು ಬಹಿರಂಗವಾಗಿದ್ದು ಸಂಚಲನ ಮೂಡಿಸಿದೆ. ದಾಳಿಕೋರರು ನನ್ನ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಇದು ಆಪರೇಷನ್ ಸಿಂಧೂರ ಆಯ್ತಲ್ಲ, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ನೂರಲ್ಲಂತೆ ಸಾವಿರ ಜೈಷ್ ಉಗ್ರರು ಸಿದ್ಧವಾಗಿದ್ದಾರಂತೆ. ಆಪರೇಷನ್ ಸಿಂಧೂರದ ವೇಳೆ ಜೈಷ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಇವರು ಎಲ್ಲೆಲ್ಲೆಲ್ಲ ಅಡುಗೆ ಕೂತಿದ್ರು ಅವುಗಳನ್ನೆಲ್ಲ ಧ್ವಂಸ ಮಾಡಲಾಗಿತ್ತು. ಈಗ ಭಾರತದ ಮೇಲೆ ದಾಳಿಗಾಗಿ ಉಗ್ರರು ಕಾಯ್ತಾ ಇದ್ದಾರೆ ಅಂತ ಈ ಒಂದು ಸೇಡಿನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವ್ಯಾಪಕ ಚರ್ಚೆ ಆಗ್ತಾ ಇದೆ, ವೈರಲ್ ಕೂಡ ಆಗ್ತಾ ಇದೆ. ಅಂದರೆ ಜೈಷ್ ಎ ಮೊಹಮ್ಮದ್ ಉಗ್ರನ ವಿಡಿಯೋವಿನ ಸಮಯ ಮತ್ತು ಸನ್ನಿವೇಶದ ಬಗ್ಗೆ ಮಾಹಿತಿ ತಿಳಿಬಂದಿಲ್ಲ. ಅಂದರೆ ಯಾವಾಗ ಮಾತಾಡಿರೋದು ಅದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇಲ್ಲ. ಭಾರತದ ವಿರುದ್ಧ ದಾಳಿಗೆ ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರಕ್ಕೂ ಹೆಚ್ಚು ಆತ್ಮಾಹುತಿ ದಾಳಿಕೋರರು ಸಿದ್ಧರಾಗಿದ್ದಾರೆ. ನಿಜವಾದ ಸಂಖ್ಯೆಯನ್ನು ಹೇಳಿದ್ರೆ ನಾಳೆ ವಿಶ್ವದಾದ್ಯಂತ ಮಾಧ್ಯಮಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅಂತ ಆತ ಮಾತಾಡಿದ್ದಾನೆ. ಮಸೂದ್ ಅಜರ್ ಭಾರತಕ್ಕೆ ಬೇಕಿರುವ ಉಗ್ರರ ಪಟ್ಟಿಯ ಸ್ಥಾನದಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿದ್ದಾನೆ. ಕಳೆದ ವರ್ಷ ಭಾರತ ನಡೆಸಿದಂಥ ಆಪರೇಷನ್ ವೇಳೆ ಜೈಷ್ ಕೇಂದ್ರ ಕಚೇರಿ ಬಹೌಲ್ಪುರದ ಮೇಲೆ ಭಾರತ ದಾಳಿಯನ್ನು ಮಾಡಿತ್ತು. ಅದಕ್ಕೇನೋ ನಾವಿವಾಗ ಸೇಡ್ ತೀರಿಸ್ಕೊಳ್ಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇರೋದಂತೆ. ಸೊ ಇದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ.